ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಗಣಪತಿ ಹಬ್ಬದ ಶುಭಾಶಯಗಳು. ಫ್ರೆಂಡ್ಸ್, ಇವತ್ತಂತೂ ಗಣಪತಿ ಹಬ್ಬ ರೀ. ಹಂಗಂತೇಳಿ ಮನಿ ಮುಂದೆ ನಾನು ಸಗಣಿ ಸಾರಿಸೋ ಬದ್ಲಿಗೆ ನೋಡ್ರಿ ನೀರೊಳಗೆ ಹಿಂಗೆ ಕಲರ್ ಹಾಕಿ ಸಾರಿಸ್ಲಿಕತ್ತೀನಿ ರೀ. ಯಾಕಂದ್ರೆ ಮಳೆ ಬರೋ ಕ್ಲೈಮೇಟ್ ಅಲ್ರಿ, ಹಂಗಂತೇಳಿ ಕಾಲು ಜಾರ್ತೈತೆ ಅಂತೇಳಿ ನಾನು ಹಿಂಗೆ ಕಲರ್ ಒಳಗೆ ಹಿಂಗೆ ಸಾರಿಸ್ಲಿಕತ್ತೀನಿ ರೀ. ಹಿಂಗೆ ಸಗಣಿ ಸಾರಿಸ್ದಂಗೆ ಅನ್ಸೋದಿಲ್ಲ ರೀ, ಯಾಕಂದ್ರೆ ಸಗಣಿ ಅಂದ್ರೆ ಬರೋಬ್ಬರಿ ಕುಂತು ಬಿಡ್ತೈತ್ರಿ ನೆಲಕ್ಕಂತೂ. ಇಲ್ಲಿ ನೋಡ್ರಿ ನೀರ್ ಹಾಕಿ ಸಾರಿಸೋಷ್ಟ್ರಲ್ಲಿ ಸಾಕಾಗ್ಬಿಡ್ತೈತ್ರಿ. ಯಾಕಂದ್ರೆ ಒಂದ್ ಕಡೆ ನೀರ್ ಹಾಕಿದ್ರೆ ಇನ್ನೊಂದ್ ಕಡೆಯಿಂದ ಹೋಗ್ಬಿಡ್ತೈತ್ರಿ. ನೋಡ್ರಿ ಸಗಣಿ ಸಾರಿಸ್ದಂಗ ಹಿಂಗ್ ಕಲರ್ ಹಾಕಿ ಸಾರಿಸಿ ಇವಾಗ ರಂಗೋಲಿ ಹಾಕ್ಲಿಕತ್ತೀನ್ರಿ. ನಾನಂತೂ ದೊಡ್ಡ ರಂಗೋಲಿ ಹಾಕಿಲ್ಲ ರೀ, ಯಾಕಂದ್ರೆ ಮಳೆ ಬರೋ ಕ್ಲೈಮೇಟ್ ಐತಲ್ರಿ. ಮಳೆ ಬಂದ್ರೆ ಎಲ್ಲಾ ಹಾಳಾಗ್ಬಿಡ್ತೈತ್ರಿ. ಹಂಗಂತೇಳಿ ಉಳಿದಿತ್ರಿ, ಸ್ವಲ್ಪ ಕಲರ್ ಉಳಿದಿತ್ರಿ. ಅಂದ್ರೆ ಸಂಕ್ರಮಣಕ್ಕೆ ಕಲರ್ ತಗೊಂಡ್ ಬಂದಿದ್ದೀರಿ ನಾನು, ಅದ ಕಲರ್ ಇವಾಗ ಯೂಸ್ ಮಾಡ್ಲಿಕತ್ತೀನ್ರಿ. ಕಲರ್ ಅಂತೂ ನಾನ್ ತಗೊಂಡ್ ಬಂದಿಲ್ರಿ, ಯಾಕಂದ್ರೆ ಪ್ಯಾಟಿಗಂತೂ ಹೋಗಿಲ್ಲ ರೀ ನಾನು. ಹೂವು ಈ ಪೂಜೆ ಸಾಮಾನು ಇಷ್ಟ ತಗೊಂಡ್ ಬಂದಿದ್ದೈತ್ರಿ ನಾನು. ಯಾಕಂದ್ರೆ ಕಲರ್ ಉಳಿದಿತ್ತಲ್ಲ, ಇವಾಗ ಮಳೆಗಾಲ ಇಲ್ಲಾಂದ್ರೆ ಹೆಂಗಾದ್ರೂ ರಂಗೋಲಿ ಹಾಕಿ ದೊಡ್ಡ ದೊಡ್ಡ ರಂಗೋಲಿ ಹಾಕಿ ಕಲರ್ ತುಂಬೋದ್ರಿ. ಇವಾಗಂತೂ ಮಳೆ ಬರೋ ಕ್ಲೈಮೇಟ್ ರೀ. ಎಲ್ಲಾರ ಮನಿ ಮುಂದು ಸಣ್ಣ ಸಣ್ಣ ರಂಗೋಲಿ ಹಾಕ್ಯಾರ್ರಿ. ಯಾಕಂದ್ರೆ ಅಷ್ಟು ದುಡ್ಡು ಕೊಟ್ಟು ಇವ್ರು ರಂಗೋಲಿ ಎಲ್ಲಾ ಹಾಕಿದ್ರಲ್ಲ, ಒಂದ ನಿಮಿಷಕ್ ಮಳೆ ಬಂದ್ರೆಲ್ಲ ಹಾಳಾಗ್ಬಿಡ್ತೈತ್ರಿ. ಇವಾಗಂತೂ ರಂಗೋಲಿ ಹಾಕಿದ್ದೆ. ಆಮ್ಯಾಗ ಇಲ್ಲಿ ನೋಡ್ರಿ ಬಾರ್ಡರ್ ಹಾಕ್ಲಿಕತ್ತೀನ್ರಿ ನಾನು. ರಂಗೋಲಿಗ ಹಿಂಗ್ ಬಾರ್ಡರ್ ಹಾಕಿದ್ರನ ಚಂದ್ರಿ. ಯಾಕಂದ್ರೆ ಖಾಲಿ ರಂಗೋಲಿ ಹಾಕಿದ್ರಲ್ಲ ಅಷ್ಟೇನ್ ಚಂದ ಅನ್ಸೋದಿಲ್ಲ. ಹಂಗಂತೇಳಿ ನೋಡ್ರಿ ಇಲ್ಲಿ ಬಾರ್ಡರ್ನು ಹಾಕ್ಲಿಕತ್ತೀನ್ರಿ. ಹೆಂಗಾಯ್ತು ಅಂತೇಳಿ ಕಾಮೆಂಟ್ ಒಳಗಂತೂ ತಿಳಿಸೋದಂತೂ ಮರ್ಲಿಕ್ಕ ಹೋಗ್ಬೇಡ್ರಿ. ನೋಡ್ರಿ ದೀಕ್ಷಿತಾ ಅಂತೂ ತಯಾರಿ ಮಾಡ್ಲಿಕತ್ತಲ್ರಿ. ಕಲರ್ ಎಲ್ಲ ತೆಗೆದು ಯಾವ ಕಲರ್ ತೆಗಿಬೇಕು, ಏನೇನ್ ಮಾಡ್ಬೇಕಮ್ಮ ಅಂತೇಳಿ ಕೇಳ್ಲಿಕತ್ತಾಳ. ನೋಡ್ರಿ ಇಷ್ಟ ಉಳಿದಿತ್ರಿ, ನೀವು ನೋಡ್ಬೋದ್ರಿ. ನಾನಂತೂ ರಂಗೋಲಿ ಕಲರ್ ಅಂತೂ ತಗೊಂಡಿಲ್ಲ. ಇಲ್ಲಿ ನೋಡ್ರಿ ನಾನದು ತಯಾರಿದ್ದೀನ್ರಿ ಕಲರ್ ಹಾಕ್ಲಿಕ್ಕದ. ನನಗೆ ರಂಗೋಲಿ ಹಾಕೋದಂದ್ರೆ ಭಾಳ ಇಷ್ಟ ರೀ. ನೋಡ್ರಿ ದೀಕ್ಷಿತಾನು ಬಂದ್ರಿ, ನಾನು ಹಾಕ್ತೀನಿ ಕಲರ್ ಅಂತೇಳಿ. ನೋಡ್ರಿ ಸರಿ ತುಂಬುವ ಹಂಗಿಂಗ್ ಮಾಡಕ್ ಹೋಗ್ಬೇಡ, ಯಾಕಂದ್ರೆ ನಾವು ಹಾಕೋದ ಇಷ್ಟ ಸ್ವಲ್ಪ ಕಲರ್ ಒಳಗ. ಯಾಕಂದ್ರೆ ಒಂದ ಕಡೆ ಹಾಕಿ ಗುಂಪಿ ಹಂಗ ಹಾಕಿದ್ರಲ್ಲ ಕಲರ್ ಅಂತೂ ಖಾಲಿ ಆಗ್ಬಿಡ್ತೈತಿ. ಹಂಗಂತೇಳಿ ಸರಿ ಹಾಕಂತೇಳಿ ಹೇಳಿದರಿ. ನೋಡ್ರಿ ನಾ ತೋರ್ಸ್ಲಿಕತ್ತೀನಿ ಹಿಂಗಿಡ್ಬೇಕು ಕೈ ಅಂತೇಳಿ. ದೀಕ್ಷಿತಾನು ಇವಾಗ್ಲಿಂದ ಟ್ರೈನಿಂಗ್ ತಗೊಳಕತ್ತಲ್ರಿ. ಯಾಕಂದ್ರೆ ನಾಳೆ ಅಕ್ಕಿ ದೊಡ್ಡಕ್ಕಿ ಆದ್ರಲ್ಲ, ಅಕ್ಕಿನ ಹಾಕೋದ್ರಿ ರಂಗೋಲಿ ಎಲ್ಲ. ನಾನ್ ನೋಡ್ರಿ ಅಕ್ಕಿಗೆ ಹೆಂಗ್ ಹಾಕೋದಂತೇಳಿ ಎಲ್ಲಾ ಹೇಳ್ಕೊಡ್ಲಿಕತ್ತೀನಿ. ಹುಡುಗರ್ಗಂತೂ ನೀರ್ ಇಟ್ಟಿರಿ ಜಳಕಕ್ಕ, ಇಲ್ಲಿ ರಂಗೋಲಿ ಹಾಕ್ಲಿಕತ್ತೀನ್ರಿ. ಆಮ್ಯಾಗ ಬಂದ್ರು ನೋಡ್ರಿ ನಮ್ಮ ಮನೆಯವ್ರಂತೂ. ಇಲ್ಲಿ ನೋಡ್ರಿ ದೀಕ್ಷಿತಾಗ ನಾನು ಹೇಳ್ಕೊಡ್ತೀನಿ ಕೊಡಿ ಇಲ್ಲ ಅಂತೇಳಿ ಅಂದ್ರಿ ಅವ್ರೆ. ನೋಡ್ರಿ ಎಲ್ಲಾದ್ರೊಳಗೂ ಅವ್ರು ಹೆಲ್ಪ್ ಮಾಡ್ತಾರ್ರಿ. ನನಗ ಅದ ಒಂದು ಖುಷಿ ರೀ. ನೋಡ್ರಿ ಮಗಳಿಗೆ ಹೇಳ್ಕೊಡ್ಲಿಕತ್ತಾರೆ ಹಿಂಗಾಗ್ಬೇಕು ನೋಡುಮ ಅಂತೇಳಿ. ಅವ್ರಗ ಬರೋದಿಲ್ಲ ಮೊದಲನೇ ಮಾತಿಗೆ, ಹಿಂಗ್ ಹಾಕ್ಲಿಕತ್ತಾರ. ಪೇಂಟ್ ಅನ್ಕೊಂಡಾರ್ರಿ ಅವ್ರೆ. ನೀವು ಪೇಂಟ್ ಹಾಕ್ತಾರಲ್ಲ ಹಂಗ ಅನ್ಕೊಂಡಾರ ಪೇಂಟ್ ಹಚ್ಚೋದ. ನೋಡ್ರಿ 3 ಜನ ಸೇರಿದ ರಂಗೋಲಿ ಹಾಕ್ಲಿಕತ್ತೀವ್ರಿ. ಫ್ರೆಂಡ್ಸ್, ನಮ್ ಫ್ಯಾಮಿಲಿ ಹೆಂಗೈತೆ ಅಂತೇಳಿ ನೀವು ಕಮೆಂಟ್ ಒಳಗಂತೂ ತಿಳಿಸ್ಬೇಕ್ರಿ. ನೋಡ್ರಿ ರಂಗೋಲಿ ಎಲ್ಲಾ ಹಾಕಿದ್ದಾಯ್ತು. ನೋಡ್ರಿ ಫೈನಲಿ ಹಿಂಗೈತ್ರಿ. ಯಾಕಂದ್ರೆ ನಾನ್ ದೊಡ್ಡ ರಂಗೋಲಿ ಹಾಕಿಲ್ರಿ. ಇವಾಗ ದಸರಾ ಇಲ್ಲಕಂದ್ರೆ ದೀಪಾವಳಿಗೆ ನಾನು ದೊಡ್ಡ ರಂಗೋಲಿ ಹಾಕ್ತೀನಿ. ನೋಡ್ರಿ ಹೆಂಗೈತಿ, ಚಂದ ಐತಲ್ರಿ. ನೋಡ್ರಿ ಎಷ್ಟು ಉಳಿದಿತ್ತಲ್ಲ ಕಲರ್, ಅಷ್ಟೊಳಗ ನಾನು ರಂಗೋಲಿ ಹಾಕಿದೆ. ಕಾಮೆಂಟ್ ಒಳಗು ನೀವು ತಿಳಿಸೋದಂತೂ ಮರ್ಲಿಕ್ಕ ಹೋಗ್ಬೇಡ್ರಿ ರಂಗೋಲಿ ಹೆಂಗೈತೆ ಅಂತ ಹೇಳಿ. ಫ್ರೆಂಡ್ಸ್, ಎಲ್ಲರಿಗೂ ಗಣಪತಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಚಲೋ ಇರ್ಬೇಕು, ಸುಖ ಸಂತೋಷದಿಂದ ಆರೋಗ್ಯ ಆಯುಷ್ಯ ಆ ಗಣಪತಿ ನೀವು ಕೊಡ್ಬೇಕಂತೇಳಿ ನಾನು ಮನಸ್ಫೂರ್ತಿಯಿಂದ ಕೋರ್ಕೊಂತೀನಿ. ಫ್ರೆಂಡ್ಸ್, ಇನ್ನವರೆಗೂ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಒಂದು ಸಬ್ಸ್ಕ್ರೈಬ್ ಮಾಡ್ಕೋರಿ. ಅದಾರಿ ನಿಮ್ಮ ಕಡೆಯಿಂದ ನಾ ಕೋರ್ಕೊಳ್ಳೋದು. ಫ್ರೆಂಡ್ಸ್, ಬೆಳಗ್ಗೆ ಎದ್ದು ರಂಗೋಲಿ ಎಲ್ಲ ಹಾಕಿದೇರಿ. ಹಾಕಿ ಇವಾಗ ಅಡಿಗೆ ಮಾಡ್ಲಿಕತ್ತೀನಿ. ಅಡಿಗೆ ಎಲ್ಲ ಆದ್ಮ್ಯಾಗ ಪೂಜೆ ಎಲ್ಲ ಮುಗಿಸ್ಕೊಂಡ್ ಅಡಿಗೆ ಬಂದು ಫಸ್ಟ್ ದೇವ್ರಿಗೆ ಇಡೋದ್ರಿ. ದೇವ್ರಿಗೆ ಇಟ್ಟ ಮ್ಯಾಗ ನಾವು ಊಟ ಮಾಡೋದ್ರಿ. ಇವಾಗೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡ್ ಗಣಪತಿಗೆಲ್ಲ ಎಡಿ ಎಲ್ಲ ಇಟ್ಟು ನನ್ ಗೆಳತಿ ಕರ್ದಲ್ರಿ, ಅವ್ರ ಮನ್ಯಾಗ ಗಣಪತಿ ಇಡಾಕತ್ತಾರ ಅಂತೇಳಿ. ಫ್ರೆಂಡ್ಸ್, ಪೂಜೆ ಎಲ್ಲ ಮುಗಿಸ್ಕೊಂಡು ಎಡಿ ಎಲ್ಲ ಇಟ್ಟು ದೇವ್ರಿಗೆ ಸಾಮಾಡಿ ಎಲ್ಲ ಇವಾಗ ನಾನು ನನ್ನ ಗೆಳತಿ ಜೊತೆ ಗಣಪತಿ ತರ್ಲಿಕ್ಕೆ ಹೊಂಟಿವ್ರಿ. ನಾವ ಗಣಪತಿ ತಗೊಂಡ್ ಬರುವಾಗ ವಿಡಿಯೋ ಎಲ್ಲ ನಾನು ನಿಮ್ಗೆ ಹಾಕ್ತಿರ್ರಿ. ಮುಕುಂದನಂತೂ ಸ್ಟಾರ್ಟ್ ಮಾಡ್ಯಾನ ನೋಡ್ರಿ ಪಟಾಕ್ಷಿ ಹೊಡೆಯೋದಂತೂ. ನೋಡ್ರಿ ಪಟಾಕ್ಷಿ ಹೊಡ್ಲಿಕತ್ತನ್ರಿ ಮುಕುಂದನಂತೂ. ಇವಾಗಂತೂ ನಾನು ನೋಡ್ರಿ ಕಡ್ಲಿ ಇಟ್ಟಿನ್ರಿ. ಬಿಳಿ ಕಡ್ಲಿ ಬರ್ತಾವಲ್ರಿ, ಗಣಪತಿಗೆ ಭಾಳ ಅಂದ್ರೆ ಭಾಳ ಇಷ್ಟ ರೀ ಕಡ್ಲಿ. ಹಂಗಂತೆಲ್ಲ ಮೊದ್ಲಿಗೆ ಕಡ್ಲಿ ಇಟ್ಟಿದ್ದೈತ್ರಿ ಗ್ಯಾಸ್ನಾಗ. ನೋಡ್ರಿ ಫ್ರೆಂಡ್ಸ್, ಇಲ್ಲಿ ನೋಡ್ರಿ ಬ್ಯಾಳಿ ಸಾರು ಮಾಡ್ಲಿಕತ್ತೀನ್ರಿ. ಅದನ್ನು ನೋಡ್ರಿ ಬದ್ನಿಕಾಯಿ ಹಾಕಿ ಬ್ಯಾಳಿ ಸಾರು ಮಾಡ್ಲಿಕತ್ತೀನಿ. 1/2 ಕಿಲೋ ಬದ್ನಿಕಾಯಿ ಹಾಕಿ ಬ್ಯಾಳಿ ಸಾರು ಮಾಡ್ಲಿಕತ್ತೀನಿ. ಅಕ್ಕಿ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ತಗೊಂಡಿದ್ದೈತ್ರಿ. ಫ್ರೆಂಡ್ಸ್, ಈ ವರ್ಷ ಗಣಪತಿ ಹಬ್ಬ ನೀವು ಹೆಂಗ್ ಸೆಲೆಬ್ರೇಷನ್ ಮಾಡೀರ ಅಂತೇಳಿ ನೀವು ಕಮೆಂಟ್ನಾಗಂತೂ ತಿಳಿಸೋದಂತೂ ಮರ್ಲಿಕ್ಕ ಹೋಗ್ಬೇಡ್ರಿ. ಬರ್ರಿ ಮತ್ತೆ ಇದಂತೂ ಆದ್ಮ್ಯಾಗ
ಸ್ವೀಟ್ ಮಾಡೋನ್ರಿ, ಸೀರಾ ಮಾಡೋಣ. ಅದನ್ನ ಬಾಳೆಹಣ್ಣು ಹಾಕಿ ಸೀರಾ ಮಾಡೋನ್ರಿ ಬರೀ. ಮತ್ತೆ ಇದಂತೂ ಅಡಿಗೆ ಮಾಡ್ಕೊಂಡ್ಮ್ಯಾಗ ಪೂಜೆ ಎಲ್ಲಾ ಮುಗಿಸ್ಕೊಳ್ಳೋಣ. ಇವಾಗ ಲೇಟ್ ಆಗ್ಬಿಟ್ಟೈತ್ರಿ. ಆಮ್ಯಾಗ ಗಣಪತಿ ತಗೊಂಡ್ ಬರಕಂತೂ ಹೋಗ್ಬೇಕ್ರಿ ನನ್ ಗೆಳತಿ ಕೂಡ. ಫ್ರೆಂಡ್ಸ್ ಇಲ್ಲಿ ನೋಡ್ರಿ, ಇವಾಗಂತೂ ಸೀರಾ ಮಾಡ್ಲಿಕತ್ತೀನಿ ನಾನು. ನೋಡ್ರಿ ಬ್ಯಾಳಿ ಸಾರು ಅಂತೂ ಇಲ್ಲಿ ನೋಡ್ರಿ ಕುದಿಯಾಕತ್ತೈತಿ. ನೋಡ್ರಿ ಬದ್ನಿಕಾಯಿ ಹಾಕಿ ಬ್ಯಾಳಿ ಸಾರು ಮಾಡ್ಲಿಕತ್ತೀನಿ ನಾನು. ಸಾಂಬಾರ್ ಪುಡಿನೂ ಹಾಕೇನ್ರಿ. ವಾಸನೆ ಅಂತೂ ಘಮ ಘಮ ಬರ್ಲಿಕತ್ತೈತಿ. ಫ್ರೆಂಡ್ಸ್ ಇವಾಗಂತೂ ಲಾಸ್ಟಿಗೆ ನಾವ ಎಲ್ಲೋಡ್ರಿ ಹಪ್ಪಳ ಮತ್ತ ಆಲೂಗಡ್ಡೆ ಪಲ್ಯ ಮಾಡಿದ್ರಾಯ್ತ್ರಿ. ಆಲೂಗಡ್ಡೆ ಪಲ್ಯ ಮತ್ತ ಹಪ್ಪಳ ಹುರಿದ್ರಲ್ಲ ಅಡಿಗೆನು ಪೂರ್ತಿ ಮುಗ್ದಂಗ ಆಗ್ತಿತ್ರಿ. ಆಮ್ಯಾಗ ದೇವ್ರಿಗೆ ಎಡಿ ಎಲ್ಲ ಇಟ್ಟು ನನ್ ಗೆಳತಿ ಕೂಡ ಗಣಪತಿ ತರ್ಲಿಕ್ಕೆ ಹೋಗಕತ್ತೀನ್ರಿ ನಾನು. ಆ ವಿಡಿಯೋನಾಗ ನಿಮ್ಗೆ ಕನೆಕ್ಟ್ ಆಗ್ತೀನಿ. ಫ್ರೆಂಡ್ಸ್ ಅಡಿಗೆ ಎಲ್ಲ ಮಾಡೋದಂತೂ ಮುಗೀತ್ರಿ. ಇವಾಗ ದೇವ್ರಿಗೆ ಪೂಜೆ ಮಾಡ್ಲಿಕತ್ತೀನ್ರಿ. ಫ್ರೆಂಡ್ಸ್ ನೋಡ್ರಿ ದೀಪ ಹಚ್ಚಿ ಉದ್ಬತ್ತಿ ಬೆಳಗ್ಲಿಕತ್ತೀನ್ರಿ ದೇವ್ರಿಗೆ. ನೋಡ್ರಿ ಯಾವಾಗ್ಲೂ ನೀವು ದೇವ್ರಿಗೆ ಪೂಜೆ ಮಾಡೋವಾಗ ದೀಪ ಬೆಳಗ್ರಿ, ಇಲ್ಲಕಂದ್ರೆ ನೀವು ಊದ್ಬತ್ತಿ ಬೆಳಗಿದ್ರು ಗಂಟಿ ಬಾರಿಸ್ಬೇಕ್ರಿ. ಗಂಟಿ ಬಾರಿಸೋದ್ರಿಂದ ನಮ್ಮ ಮನ್ಯಾಗ ಏನೇ ಕೆಟ್ಟದ ಒಂದು ಇದು ಇದ್ರೂ ಹೋಗ್ಬಿಡ್ತೈತ್ರಿ. ಅಂದ್ರೆ ಪೂಜೆ ಮಾಡಾಕತ್ತೀವಿ ಅಂಥೇಳಿ ಕೆಟ್ಟ ದೋಷ ಏನಾದ್ರು ಇದ್ರೂ ಅದು ಹೋಗ್ಬಿಡ್ತೈತೆ ಅಂತೇಳಿ ಹೇಳ್ತಾರ್ರಿ ದೊಡ್ಡವ್ರು. ಹಂಗಂತೇಳಿ ನಾನು ಯಾವಾಗ್ಲೂ ಪೂಜೆ ಮಾಡುವಾಗ ಗಂಟಿ ಬಾರಿಸ್ತೀನಿ. ಗಂಟೆ ಬಾರಿಸೋದ್ರಿಂದ ಏನಾಗ್ತೈತ್ರಿ, ನನ್ನ ಮನೆಗೂ ಸ್ವಲ್ಪ ಶಾಂತಿ ಇರ್ತೈತ್ರಿ, ಮನ್ಸಿಗೂ ಶಾಂತಿ ಇರ್ತೈತಿ. ನೋಡ್ರಿ ಹೊರಗಡೆ ಎಲ್ಲ ಹೊಚ್ಲಿಕ್ಕೆಲ್ಲ ನಾನು ಪೂಜೆ ಮಾಡ್ಲಿಕತ್ತೀನಿ. ಆಮ್ಯಾಗ ತುಳಸಿ ಗಿಡಕ್ಕೂ ನಾನು ಪೂಜೆ ಮಾಡಿದ್ದೆ ರೀ. ನೋಡ್ರಿ ಉದಿನ ಗಡ್ಡಿ ತುಳಸಿ ಗಿಡಕ್ಕೆ ಹೆಚ್ಚಿ ಸಾಮಾಡಿ ಒಳಗಡೆ ಹೊಂಟೇರಿ. ನಾನು ಒಳಗಡೆ ಹೋಗಿ ಗಂಟಿ ಇಟ್ಟರಿ. ನೋಡ್ರಿ ಉದಿನ ಗಡ್ಡಿ ಹಚ್ಚಿದೆ ರೀ. ದೇವ್ರಿಗೆ ಅದ ಬೇಡ್ಕೊಂತೀನಿ ನಾನು, ನನ್ನ ಮಕ್ಳಿಗೆ ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟು. ಆಮ್ಯಾಗ ಲಾಸ್ಟಿಗೆ ನಾನು ಕೇಳೋದು ಒಂದರಿ, ಜಲ್ದಿ ನನ್ನ ಚಾನಲ್ ಮಾನಿಟೈಸನ್ ಆಗ್ಬೇಕಂತೇಳಿ. ಆಮ್ಯಾಗ ಕರ್ಪೂರಲಿಂದ ದೇವ್ರಿಗೆ ಬೆಳಗಿದೆ ರೀ. ನಾನು ಅಡುಗೆ ಎಲ್ಲ ಮುಗಿಸ್ಕೊಂಡು ದೇವರಿಗೆಲ್ಲ ಪೂಜೆ ಗೀಜೆ ಎಲ್ಲ ಮಾಡ್ಕೊಂಡು ನಾನು ಆಮ್ಯಾಗ ದೇವ್ರಿಗೆ ನೈವೇದ್ಯ ಇಟ್ಟಿನ ರೀ ನಾನು ಪೂಜೆ ಮಾಡೋದು ಯಾವಾಗಲೂ. ಹಬ್ಬ ಹುಣ್ಣಿಮೆ ಏನಾದರೂ ಇದ್ರು. ಆಮೇಲೆ ನಮ್ಮ ಮಾವನವ್ರು ಸಾಮಾಡಿ ಆಮೇಲೆ ನೋಡ್ರಿ ಹುಡುಗರ್ಗಂತೂ ಆರತಿ ಕೊಟ್ಟರಿ. ಸಾಮಾಡಿದ್ರಿ ಹುಡುಗರಂತೂ. ನನ್ನ ಮಕ್ಳಿಗೆ ಆಯುಷ್ಯ ಆರೋಗ್ಯ, ನಮ್ಮ ಮನೆಯವ್ರಿಗೂ ಆರೋಗ್ಯ ಆಯುಷ್ಯ ಎಲ್ಲ ಕೊಡ್ಲಿ ಅಂತೇಳಿ ದೇವ್ರಿಗೆ ಬೇಡ್ಕೊಂತೀನಿ ರೀ. ಆಮ್ಯಾಗ ಇಲ್ಲಿ ನೋಡ್ರಿ ಕರ್ಪೂರ ಅಂತೂ ಬೆಳಗೋದಾಯ್ತು ರೀ. ಅಡುಗೆ ಅಂತೂ ಇಟ್ಟಿನಿ ನೋಡ್ರಿ, ಎಲ್ಲ ರೆಡಿ ಆಯ್ತು. ಇವಾಗ ಲೇಟ್ ಆಯ್ತು ಫ್ರೆಂಡ್ಸ್. ನೋಡ್ರಿ ಪೂಜೆ ಹಿಂಗೆ ಮಾಡಿದ್ದೈತ್ರಿ ನಾನು ಹಬ್ಬಕ್ಕೆ. ಆಮ್ಯಾಗ ಇಲ್ಲಿ ನೋಡ್ರಿ ಲೋಬಾನ ಹಾಕಿದ್ದೀರಿ, ನಾನು ಧೂಪ ಹಾಕಿದೆ ರೀ. ಹಿಂಗೆ ಲೋಬಾನ ಹಾಕೋದ್ರಿಂದ ಮನ್ಯಾಗ ಏನೇ ಒಂದು ಕೆಟ್ಟದು ಇದಿದ್ರು ಹೋಗ್ಬಿಡ್ತೈತ್ರಿ. ಯಾವಾಗಾದ್ರೂ ನನ್ನ ಮನ್ಸಿಗೆ ಸ್ವಲ್ಪ ಬೇಜಾರು ಅನಿಸಿದ್ರೆ, ಏನಾದರೂ ಒಂಥರ ಮೈಂಡ್ ಒಳಗೆ ಏನಾದರೂ ಬೇರೆ ಏನಾದರೂ ಓಡಾಕತ್ತಿದ್ರೆ, ಏನಾದ್ರು ನೆಮ್ಮದಿ ಇಲ್ಲ ಅಂತೇಳಿ ಮನೆ ಒಳಗೆ ಹಂಗೆ ಅನ್ಸಿದ್ರೆ ನಾ ಏನು ಮಾಡ್ತೀನಿ ರೀ, ಯಾವಾಗಲೂ ಲೋಬಾನ ಹಾಕ್ತೀನಿ ರೀ ನಾನು. ಇದು ನನಗೆ ಹೇಳ್ಕೊಟ್ಟಿದ್ರಿ ನಮ್ಮ ನೆಗೆನಿ, ಅಂದ್ರೆ ನಮ್ಮ ಭಾವನೆ ಅಂತೀರಿ. ಅವ್ರು ನಮ್ಮ ನೆಗೆನಿ ಇಲ್ಲಾರ್ದಂಗೆ ನಮ್ಮ ಅಕ್ಕ ಇದ್ದಂಗೆ ರೀ. ಯಾವಾಗಲೂ ಅವರ ಹೇಳ್ಕೊಟ್ಟಿದ್ರಿ. ಮನೆ ಒಳಗೆ ನಿನ್ಗೆ ಯಾವತ್ತಾದ್ರೂ ಬೇಜಾರು ಅನಿಸಿದ್ರಲ್ಲ, ಏನೋ ಒಂಥರ ಮನೆ ಒಳಗೆ ಕೆಟ್ಟದ್ದು ಏನಾದರೂ ಇದು ಅನಿಸಿದ್ರಲ್ಲ, ನೀ ಲೋಬಾನ ಹಾಕು, ಹಂಗೆ ಮಾಡೋದ್ರಿಂದ ಅದೆಲ್ಲ ಹೋಗ್ತೈತೆ ಅಂತೇಳಿ ಹೇಳಿದ್ರಿ. ಯಾವಾಗಲೂ ನನ್ನ ಹಬ್ಬ ಅಂತೇಳ್ರಿ ಸಂಜೆ ಆದರೆ ಸಾಕ್ರಿ ನಾನು ಲೋಬಾನ ಹಾಕ್ತೀನಿ ಮನ್ಯಾಗ. ನೀವು ಒಂದ್ಸರಿ ಮನ್ಯಾಗ ಟ್ರೈ ಮಾಡಿರಿ. ಹಿಂಗೆ ಮಾಡಿದ್ರಿಂದ ನಮ್ಮ ಮನಸ್ಸಿಗೂ ನೆಮ್ಮದಿ ಅನಿಸ್ತೈತ್ರಿ. ಆಮ್ಯಾಗ ಇಲ್ಲಿ ನೋಡ್ರಿ ತುಳಸಿ ಗಿಡಕ್ಕೆಲ್ಲ ನಾನು ಲೋಬಾನೆಲ್ಲ ತೋರಿಸಿ ಆಮೇಲೆ ಇಟ್ಟೆ ರೀ. ನೋಡ್ರಿ ದೇವರಿಗೆಲ್ಲ ಮಾಡಿದೆ. ದೇವ್ರೇ ಚಲೋ ಮಾಡಪ್ಪ, ನನ್ನ ಮಕ್ಳಿಗೆ ನನ್ನ ಮನೆಯವ್ರಿಗೆ ಚಲೋ ಇಡು. ನೋಡ್ರಿ ಮಾನಿಟೈಸನ್ ಮಾಡಂತೇಳಿ ಯಾವಾಗಲೂ ರೀ ನಾನು ಕೇಳ್ಕೊಳ್ಳೋದು ಫ್ರೆಂಡ್ಸ್. ನೀವು ಒಂದು ಸಬ್ಸ್ಕ್ರೈಬ್ ಮಾಡಿದರೆ ಸಾಕ್ರಿ ನನಗೆ. ಆಮ್ಯಾಗ ಇಲ್ಲಿ ನೋಡ್ರಿ ಕುಂಕುಮ ಎಲ್ಲ ಹಚ್ಕೊಂಡು ಆಮ್ಯಾಗ ಹುಡುಗರ್ಗೆ ಹಚ್ಚಕ್ಕಂತೇಳಿ ತೊಗೊಂಡೋದ್ರಿ ಕುಂಕುಮ. ನಾನು ನೋಡ್ರಿ ದೀಕ್ಷಿತಾಗ ಹಚ್ಚಿದೆ ರೀ ಕುಂಕುಮ. ಆಮೇಲೆ ಇಲ್ಲಿ ಮುಕುಂದನ್ ಮಕ್ಕೊಂಡಿದ್ದ ಅವನಿಗೂ ಹಚ್ಚಿದೆ ರೀ ಕುಂಕುಮ, ನಮ್ಮ ಮನೆಯವ್ರಿಗೂ. ನೋಡ್ರಿ ಪೂಜೆ ಎಲ್ಲ ಮುಗೀತು. ಇವಾಗ ಊಟ ಮಾಡಕ್ಕಂತೂ ಕುಂತೀವ್ರಿ ನಾವು. ನೋಡ್ರಿ ದೇವರಿಗೆ ಅತಿ ಇಷ್ಟ ಆಗಿದ್ದೇನಂದ್ರೆ ಬಿಳಿ ಕಡ್ಲಿ ರೀ. ಇದು ಅಂದ್ರೆ ಗಣಪತಿಗೆ ಭಾಳ ಅಂದ್ರೆ ಭಾಳ ಇಷ್ಟ ರೀ. ಹಂಗಂತೇಳಿ ನೋಡ್ರಿ ಸಾರು, ಬ್ಯಾಳಿ ಸಾರು, ಬಿಳಿ ಅನ್ನ, ಆಮ್ಯಾಗ ಆಲೂಗಡ್ಡೆ ಪಲ್ಯ, ಹಪ್ಪಳ, ಸೀರಾ, ಉಪ್ಪಿನಕಾಯಿ ಅಂತೂ ಮನ್ಯಾಗ ಮಾಡಿದ್ದಲ್ರಿ, ಅಂಗಡಿಯಾಗಿಂದ ತೊಗೊಂಡು ಬಂದಿದ್ದು. ನೋಡ್ರಿ ಅಡುಗೆ ಅಂತೂ ರೆಡಿ ಐತ್ರಿ. ಭಾಳ ಲೇಟ್ ಆಗಿತ್ತು ರೀ, ಹಸು ಒಂದು ಆಗ್ಲಿಕತ್ತಿತ್ತು. ಇನ್ನು ಸರಿ ತೊಗೊಂತೇಳಿ ಎಲ್ಲರೂ ಕುಂತೀವ್ರಿ ನಾವು ಊಟಕ್ಕಂತೂ. ದೀಕ್ಷಿತ ಅಂತೂ ಇಲ್ಲಿ ನೋಡ್ರಿ ಮ್ಯಾಗ ಕುಂತಾಳೆ ಹಪ್ಪಳ ತಿನ್ಕೊಂಡು. ಆಮ್ಯಾಗಂದು ಬಾವ ಎಲ್ಲರೂ ಕುಂತು ಊಟ ಮಾಡೋಣ ಅಂತೇಳಿ ನೋಡ್ರಿ ರೆಡಿ ಇದ್ದಾನ್ರಿ. ಮುಕುಂದನಂತೂ ಹಪ್ಪಳ ತಿನ್ಕೊಂಡು ಅವರಪ್ಪ ಕೇಳಿದ್ರಲ್ಲ ಸ್ವಲ್ಪನೂ ಕೊಟ್ಟಿಲ್ಲ ರೀ. ಅವ ಸಿಟ್ಟ ಮಾಡ್ಲಿಕತ್ತಿದ್ದ, ಯಾಕಂದ್ರೆ ಊಟ ಬೇಡ ಮೊದಲು ಹಪ್ಪಳ ಕೊಡು ಅಂತ ಕೇಳಿದ್ದಕ್ಕೆ. ನೋಡ್ರಿ ದೀಕ್ಷಿತರಪ್ಪಗಂತೂ ನಾನು ಫಸ್ಟಿಗೆ ಸೀರಾ ಹಾಕಿದೆ ರೀ. ನನಗಂತೂ ಭಾಳ ಹಸು ಆಗ್ಲಿಕತ್ತಿತ್ತು. ನೋಡ್ರಿ ಹಪ್ಪಳ ತಿನ್ಕೊಂಡು ಫಸ್ಟ್ ನನ್ನ ಪ್ಲೇಟ್ ಒಳಗಂತೂ ಅನ್ನ ಅಂತೂ ರೆಡಿ ಐತ್ರಿ. ಯಾಕಂದ್ರೆ ಅಡುಗೆ ಮಾಡಿ ಫುಲ್ಲು ಟೈರ್ಡ್ ಆಗಿತ್ತು ರೀ ನನಗಂತೂ. ಫ್ರೆಂಡ್ಸ್ ಇದಿತ್ರಿ ಈ ವರ್ಷದ ಗಣಪತಿ ಹಬ್ಬ ನಾವು ಹೆಂಗೆ ಆಚರಣೆ ಮಾಡಿದ್ವಿ ಅನ್ನೋ ವಿಡಿಯೋ.
ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಬಹಳ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡೋದಂತೂ ಮರ್ಲಿಕ್ಕ ಹೋಗ್ಬೇಡ್ರಿ. ಆ ಗಣಪತಿ ನಮ್ಮೆಲ್ಲರಿಗೂ ಆಯುಷ್ಯ, ಆರೋಗ್ಯ, ಸುಖ ಸಂಪತ್ತಿ ಎಲ್ಲ ಕೊಡ್ಬೇಕಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಗಣಪತಿ ಹಬ್ಬದ ಶುಭಾಶಯಗಳು.